ಬಟ್ ಇದರಲ್ಲೂ ನಾವಿನ್ನೂ ಎಷ್ಟೊತ್ತು ನಿಲ್ಬೇಕು ಗೊತ್ತಿಲ್ಲ. ಐ ಥಿಂಕ್ ಮ್ಯಾಕ್ಸಿಮಮ್ 3 hours ಇಲ್ಲೂ ನಿಲ್ಬೇಕು ಅನ್ಸುತ್ತೆ. ಆಫ್ಟರ್ 7 ಕಿಲೋಮೀಟರ್ಸು ಬಾಯಿ ಬಂದಿತ್ತು. ಇವಾಗ ನಮ್ಮ ಸಬ್ಸ್ಕ್ರೈಬರು ಪ್ರಸಾದ ಕೇಳಿದ್ರು ಅಯ್ಯಪ್ಪ ಸ್ವಾಮಿದು, ಅದನ್ನ ಕೊಡ್ಲಿಕ್ಕೆ ಅಂತ ವೇಟ್ ಮಾಡ್ತಿದ್ದೀನಿ. ಎಲ್ಲಿಗೋಸ್ಕರ ಫ್ರೆಂಡ್ ಜಸ್ಟ್ ಫ್ರೆಂಡ್ ಏನೋ ಗಿಫ್ಟ್ ತಂದವ್ರೆ. ಸುಮ್ಮನೆ ವಿಡಿಯೋ ಮಾಡತ್ಲಿಗೆ ಸುಮ್ಮನೆ ಬಿಡ್ಸೋರ್ ಅಷ್ಟು ಮಾಡ್ತಾರೆ. ಅಲ್ಲೆಲ್ಲ ಬಿಟ್ಟು ಹೋಗಿದ್ದಾವೆ. ಇನ್ನು ನಾಳೆ ಪಾಂಡಿಚೇರಿ ಹೆಂಗೆ ಹಾಯ್ ಗಾಯ್ಸ್, ದಿಸ್ ಇಸ್ ಮೈ ಕ್ರಿಯೇಟಿವ್ ಆಚಾರ್ಯ. ಇವತ್ತಿನ ಬ್ಲಾಗ್ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಪ್ಪ ಅಂತ ಅಂದರೆ ಕಾರಿಂದ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ನೀವು ತಮ್ಮನೆಲ್ಲೂ ಟೈಟಲಲ್ಲಿ ನೋಡ್ತಿರೋ ಹಾಗೆ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗ್ತಿದ್ದೀವಿ. ಇವಾಗ ನಾನು 9 ಗಂಟೆ ಆಗಿರ್ಬೇಕು, ಮೇ ಬಿ 7 o'clock ಬಿಡಬೇಕು ಅಂದ್ಕೊಂಡೆ. ಬಟ್ ಟೈಮ್ ಮ್ಯಾಚ್ ಮಾಡೋಕ್ಕಾಗಲಿಲ್ಲ, ಯಾವಾಗಲೂ ಹಿಂಗೆ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ಶಿಕಾರಿಪುರ ಹೋಗ್ತಿದ್ದೀನಿ. ಆಮೇಲೆ ನನ್ನ ಇಬ್ಬರು ಫ್ರೆಂಡ್ಸ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಬ್ಯಾಂಗ್ಳೂರಲ್ಲಿ 4 ಮೆಂಬರ್ಸ್ ಬರ್ತಾರೆ. ಹಂಗೆ ಕರ್ಕೊಂಡು ಹೋಗ್ತಾ ಇರೋದು. ಇವಾಗ CNG ಹಾಕ್ಸ್ತಿದ್ದೀನಿ. CNG ಹಾಕ್ಸೋದೇ ದೊಡ್ಡ ಹಿಂಸೆ. ಹಾಗಾಗಲ 200 ಕಿಲೋಮೀಟ್ರ್ ಒಂದ್ಸಲ ಹಾಕ್ಸ್ಬೇಕು ಹಂಗಾಗಿ. ಫುಲ್ ಜಾಮ್ ಐತೆ ಇಲ್ಲಿ ಚನ್ನಗಿರಿಲಿ. ಗೈಸ್, ಜಸ್ಟ್ ಇವಾಗ ಚಿತ್ರದುರ್ಗ ಟೋಲ್ ದಾಟಿದ್ವಿ. ಇಲ್ಲಿ ಇವ್ರೇನೋ ಫಾಸ್ಟ್ಯಾಗ್ ಮಾಡಿಸ್ತವ್ರೆ, ಅದಕ್ಕೆ ವೇಟಿಂಗ್. ಇವರು ಬಂದವ್ರೆ, ಇವ್ರ ಮನೆಯವ್ರ ಕಪ್ಪಲ್. ಗೈಸ್, ಜಸ್ಟ್ ಬಂದು ರೀಚ್ ಆದ್ವಿ. ಇವಾಗ ನಮ್ಮ ಸಬ್ಸ್ಕ್ರೈಬರು ಪ್ರಸಾದ ಕೇಳಿದ್ರು ಅಯ್ಯಪ್ಪ ಸ್ವಾಮಿದು, ಅದನ್ನ ಕೊಡಲಿಕ್ಕೆ ಅಂತ ವೇಟ್ ಮಾಡ್ತಿದ್ದೀನಿ. ಎಲ್ಲಿ ವೇಟ್ ಮಾಡ್ತಿದ್ದೀನಿ ಅಂದರೆ ಮೆಟ್ರೋ ಸ್ಟೇಷನ್ ಯಶವಂತಪುರ ಹತ್ತಿರ. ಅವರು ನಮ್ಮನ್ನ ತುಂಬ ಕಾಯಿಸ್ತಿದ್ದಾರೆ. ಬಂದ್ಮೇಲೆ ವಿಚಾರಿಸ್ತೀನಿ. ಡಾಕ್ಟ್ರು ಭಾರಿ ಕಾಯಿಸ್ತಾರಪ್ಪ, ಕಾಯಕ್ಕಾಗಲ್ಲ. ಎಲ್ಲಪ್ಪ ಹುಡ್ಕದಿ ಹುಡುಗಿರ್ನ. ಥೂ, ಈ ಹುಡುಗಿರ ಬಗ್ಗೆ 5 ಪೈಸೆ ಜನರಲ್ ನಾಲೆಡ್ಜ್ ಇಲ್ವಲ್ಲ ನನಗೆ. ಯಾರು ಸವಾಸ ಮಾಡಿದ್ರು ಡಾಕ್ಟ್ರ್ ಸವಾಸ ಮಾಡಬಾರ್ದು. ಟೈಮಿಗೆ ಊಟ ಮಾಡಬೇಕು, ಅವ್ರಿಗೆ ಅಪ್ಡೇಟ್ ಮಾಡಬೇಕು. ಭಾರಿ ಕಷ್ಟ ಆಯಿತು. ಇದಕ್ಕೆ ಬಂದರು, ಈ ಟೈಮ್ ಸೆನ್ಸ್ ಇಲ್ಲ, ಏನಿಲ್ಲ, ಸುಮ್ಮನೆ. ಗೈಸ್, ಏನು ಟ್ರಾಫಿಕ್ಕು ಗೈಸ್ ಇದು, ಯಪ್ಪ ದೇವ್ರೆ. ದೊಡ್ಡ ಕೆಟ್ಟ ಹಿಂಸೆ ಆಗ್ತೈತೆ. 4 ಗಂಟೆಯಿಂದ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರೋದು 6:30 ಆಯಿತು, ಇನ್ನೂ ಟ್ರಾಫಿಕ್ ಮುಗಿತಿಲ್ಲ. 2 hours later. ಗೈಸ್, ನನಗೋಸ್ಕರ ಫ್ರೆಂಡ್ ಜಸ್ಟ್ ಫ್ರೆಂಡ್ ಏನೋ ಗಿಫ್ಟ್ ತಂದವ್ರೆ ನೋಡಿ. ರಿಮೋಟ್ ಕಾರ್ ಸಖತ್ ಖುಷಿ ಆಗ್ತೈತೆ. ಯಾರು ಕೊಡ್ಸಿರ್ಲಿಲ್ಲ, ಕೊಡ್ಸಿದ್ರೆ ಫುಲ್ ಖುಷಿ. ಸೇಮ್ ವೈಟ್ ಕಲರ್, ಹಿಂಗೆ ನನ್ನ ಕಾರ್ ಹೆಂಗಿದೆ ಅಲ್ಲ, ಸೇಮ್ ಹಂಗೆ ಇದೆ. ನನ್ನ ಗಿಫ್ಟಿಗೆ ಯಾವಾಗಲೂ ಪವರ್ ಇರುತ್ತೆ. ಮತ್ತೆ ಬೀಳಿಸ್ದ ನನ್ನ ಕಾರು. ಹೋಗು, ಮುಂದೆ ಕರ್ಕೊಂಡು ಹೋಗೋದಕ್ಕಿನ್ನ ಹಂಪಚ್ಚು ನೋಡೋಣ. ಗೈಸ್, ಇವಾಗ ಜಸ್ಟ್ ಇಲ್ಲಿ ಟೆಂಪಲಿಗೆ ಬಂದು ಪೂಜೆ ಮಾಡ್ಕೊಂಡು, ಗಾಡಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಕಾರ್ ನಿಲ್ಸಿದ್ದೀನಿ. ಇವಾಗ ಇವರು ಪೂಜೆ ಮಾಡ್ತಾರೆ. ಅಲ್ಲೊಂದು ಪೂಜೆ ಆಗಿತ್ತು, ಇಲ್ಲೊಂದು ಪೂಜೆ ಮುಗಿಸ್ಕೊಂಡು ಹೋಗೋದು ಇವಾಗ. ಗೈಸ್, ಇವಾಗ ಟೀ ಬ್ರೇಕಿಂಗ್ ನಿಲ್ಲಿಸ್ತೀವಿ, ಟೀ ಕುಡಿತಿದ್ದೀವಿ. ಗೈಸ್, ಇವಾಗ ಉಮಾ ಮತ್ತು ಸಂಗಡಿಗರಿಂದ ಏನು ರಸಮಂಜರಿ ಕಾರ್ಯಕ್ರಮ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೀನಂದ್ರೆ ಇಷ್ಟ,
ನಿನ್ನ ಮಾತು ಕೇಳದೆ ದಿನವೇ ಕಷ್ಟ, ನೀನಿರದೆ ನಷ್ಟ. ನೀನೇ ಶ್ರೇಷ್ಠ. ಏಳೇಳು ಜನ್ಮದಲ್ಲೂ ನೀ ನನಗೆ ಬೇಕು, ಬೇರೇನು ಬೇಕು ನೀ ನನಗೆ ಸಾಕು. ಬಿಡದೇನೆ ಇರದೇನೆ ನಾ ಕಾಡುವನೇನು, ಇರಲಾರೆ ಮರೆತು ಈಗ ನೀನೆ ನಿನ್ನ ನಾನು. ಸುಮ್ಮಿರೆ ಆಡಾಡೋ. ಗಾಯ್ಸ್ ಇವಾಗ ಊಟಕ್ಕೆ ನಿಲ್ಲಿಸ್ತೀವಿ ಗಾಯ್ಸ್. 12 ಗಂಟೆ ಆಗೈತೆ. ಇಲ್ಲಿ ಏನೋ ಅಡುಗೆ ಮಾಡ್ತಾವ್ರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ತಿನ್ನಂಗೆ ಇರ್ತೈತೋ ಇಲ್ಲನೋ ಅದೂ ಗೊತ್ತಿಲ್ಲ. ತೋರಿಸ್ತೀನಿ ಬನ್ನಿ ಇವಾಗ. ಸುಮ್ಮನೆ ವಿಡಿಯೋ ಮಾಡತ್ಲಿಗೆ ಸುಮ್ಮನೆ ಬಿಡ್ಸೋರ್ತಾರೆ ಅಷ್ಟು ಮಾಡ್ತಾರೆ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ. ನೋಡಿ ಗೈಸ್, ನಾವು ಒಂದೊಂದು ಎಲೆನೂ ತೊಳಿತಾ ಇದೀನಿ, ಒಂದೊಂದು ಎಲೆನೂ ನೀಟಾಗಿ ವಾಶ್ ಮಾಡ್ಕೊಡ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಚೆನ್ನಾಗಿರಲಿ. ಏನಂದೆ ಇನ್ನೊಂದ್ಸಲ ಹೇಳು. ನನ್ನ ಫ್ರೆಂಡ್ಸ್ ಚೆನ್ನಾಗಿರಲಿ. ಗಾಯ್ಸ್ ಜಸ್ಟ್ ಇವಾಗ ಟೆಂಪಲ್ ಹತ್ರ ಬಂದ್ವಿ, ಫ್ರೆಶ್ ಅಪ್ ಆಗಿ ಇವಾಗ ಮೇನ್ ಗೋಪುರ ಹತ್ರ ಹೋಗ್ತಿದ್ದೀವಿ. ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ, ನೋಡ್ತಾ ಇರಿ. ಗಾಯ್ಸ್ ಜಸ್ಟ್ ಇವಾಗ ಟೆಂಪಲ್ ಹತ್ರ ಬಂದ್ವಿ, ಫ್ರೆಶ್ ಅಪ್ ಆಗಿ ಇವಾಗ ಮೇನ್ ಗೋಪುರ ಹತ್ರ ಹೋಗ್ತಿದ್ದೀವಿ. ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ, ನೋಡ್ತಾ ಇರಿ. ಹೆಂಗಿದೆ ನೋಡಿ ಗಾಯ್ಸ್, ಇದು ಲಿಟ್ರಲಿ ದೇವ್ರೆ. ಗೈಸ್ ಜಸ್ಟ್ ಇವಾಗ ಇಲ್ಲಿ ರಾಜಗೋಪುರ ಹತ್ರ ಬಂದ್ವಿ. ಇವಾಗ ಈ ಥರದ ದೀಪ ಹಚ್ಬಿಟ್ಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೇಕಂತೆ. ಮಾಡೋಣ ಬನ್ನಿ. ಅಯ್ಯೋ ನಾನು ಹುಷಾರು. ಇವಾಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ 6 ಗಂಟೆ ಆಗೈತೆ. ನಾವು ಆ್ಯಕ್ಚುಲಿ 12 ಗಂಟೆಯಿಂದ ಮಾಡ್ಬೇಕಂತ ಅಂದ್ಕೊಂಡಿದ್ವಿ, ಆಗಿಲ್ಲ. ಇವಾಗ 6 ಗಂಟೆಯಿಂದ ಮಾಡ್ತಿದ್ವಿ. ಎಷ್ಟೊತ್ತಿಗೆ ಮುಗಿಯುತ್ತೆ ಏನಂತ ಹೇಳ್ತೀವಿ ಬನ್ನಿ. ಗೈಸ್ ಇವಾಗ ಹೋಗ್ತಿದ್ದೀವಿ. ಮೇ ಬಿ 3 to 4 ಕಿಲೋಮೀಟ್ರ್ ಆಗಿರ್ಬೋದು. ಇಲ್ಲಿ ಅಲ್ಲೂ ಬೋರ್ಡ್ಗಳಿಲ್ಲ, ಏನಿಲ್ಲ. ಗೈಸ್ ಇವಾಗ 7 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ಇನ್ನು ಎಷ್ಟಿದೆ? ಇನ್ನು 7 ಇದೆ. 7 ಅಲ್ಲ, 8 ಕಿಲೋಮೀಟರ್. ಇನ್ನು 8 ಕಿಲೋಮೀಟರ್ ಕಂಪ್ಲೀಟ್ ಆಯ್ತು. 7 ಕಿಲೋಮೀಟರ್ ಕಂಪ್ಲೀಟ್ ಆಯ್ತು. ಇನ್ನು 6 ಕಿಲೋಮೀಟರ್ ಇದೆ. ನೆಕ್ಸ್ಟ್ ಅಲ್ಲಿಂದ ದರ್ಶನ ಇನ್ನೂ ಯಾವಾಗ ಆಗುತ್ತೋ ಏನಾಗುತ್ತೋ, ಅಲ್ಲೆಷ್ಟು ರಶ್ ಇರುತ್ತೋ ಗೊತ್ತಿಲ್ಲ. ಗೈಸ್ ಇವಾಗ ಕಂಪ್ಲೀಟ್ ಆಗೋಕ್ಕೆ ಬಂತು. ಇಲ್ಲಿ ಗೋಪುರ ಕಾಣಿಸ್ತೈತೆ. ಫುಲ್ ಉಸಿರಾಗ್ಬಿಟ್ಟಿವಿ. ಅಂದರೆ ಏನು ಅಷ್ಟೇನು ಇದಾಗಿಲ್ಲ, ಲೈಟಾಗಿ ಪಾದದ ನೋವು ಐತೆ ಅಷ್ಟೇ. ಬಿಟ್ಟರೆ ಕಂಪ್ಲೀಟ್ ಮಾಡ್ಬೋದು ಆರಾಮಾಗಿ. ಎಕ್ಸ್ಪೀರಿಯನ್ಸ್. ಕಾಲಿನ ಪೇನ್ ಆಗ್ತೈತಾ? ಇಲ್ಲ, ಹಾಂ, ಭಾಳ ಮುದ್ದು ಕೊಟ್ಟಂಗಾಗಲೇ ಇಲ್ಲ. ಇನ್ನು ನಾಳೆ ಪಾಂಡಿಚೇರಿ ಹೆಂಗೆ ನಾನು ಇರ್ತೀನಂತ ಗೊತ್ತಿಲ್ಲ. ಕಾಲು ಕೆಂಪಾಗೋದು. ನಾವಿವಾಗ
ಕ್ಯೂ ಅಲ್ಲಿ ನಿಂತಿದ್ದೀವಿ ಆ್ಯಂಡ್ ಇದು 50 ರುಪೀಸ್ ಸ್ಪೆಷಲ್ ಕ್ಯೂ. ಬಟ್ ಇದರಲ್ಲೂ ನಾವಿನ್ನೂ ಎಷ್ಟೊತ್ತು ನಿಲ್ಲಬೇಕು ಗೊತ್ತಿಲ್ಲ. ಐ ಥಿಂಕ್ ಮ್ಯಾಕ್ಸಿಮಮ್ 3 hours ಇಲ್ಲೂ ನಿಲ್ಬೇಕು ಅನಿಸುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಫುಲ್ ಟಯರ್ಡಾಗಿ ಹೋಗಿದ್ದಾರೆ. ಎಲ್ಲರದ್ದು ಫೇಸ್ ನೋಡಿ. ಬಟ್ ಇದರಲ್ಲೂ ನಾವಿನ್ನೂ ಎಷ್ಟೊತ್ತು ನಿಲ್ಲಬೇಕು ಗೊತ್ತಿಲ್ಲ. ಐ ಥಿಂಕ್ ಮ್ಯಾಕ್ಸಿಮಮ್ 3 hours ಇಲ್ಲೂ ನಿಲ್ಬೇಕು ಅನಿಸುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಫುಲ್ ಟಯರ್ಡಾಗಿ ಹೋಗಿದ್ದಾರೆ. ಎಲ್ಲರದ್ದು ಫೇಸ್ ನೋಡಿ. ಅಂಕಿತಾ, ನಿಂದು ಎಕ್ಸ್ಪೀರಿಯನ್ಸ್ ಹೇಳು. 14 ಕಿಲೋಮೀಟರ್ಸ್ ನಡೆದಿದೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಆಫ್ಟರ್ 7 ಕಿಲೋಮೀಟರ್ಸು ಬಾಯಿ ಬಂದಿತ್ತು. ಗಿರಿ ಪ್ರದಕ್ಷಿಣೆ. ವಾವ್, ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಜೀವ ಬಾಯಿ ಬಂತ. ಓಕೆ ಫ್ರೆಂಡ್ಸ್, ವಿ ವಿಲ್ ಕ್ಯಾಚ್ ಯು ಬ್ಯಾಕ್ ಲೇಟರ್. ಬೈ ಬೈ. ನೋಡಿ ಗೈಸ್, ಎಲ್ಲರೂ ಸುಸ್ತೊಡ್ದು ಕುತ್ಕೊಂಡ್ಬಿಟ್ಟಾರೆ ಲೈನಲ್ಲಿ. ನಿಲ್ಲಕ್ಕೂ ಹೋಗ್ದೆ. ಅಂಕಿತಗಂತೂ ಒಂದು ಹೆಜ್ಜೆ ಕಿತ್ತಿಡಕ್ಕೂ ಸಾಧ್ಯ ಇಲ್ಲ ಅನ್ಕೋತೀನಿ. ಮೌನೇಶ್ ಆಚಾರ್ ಅವರೇ, ಹೆಂಗಿತ್ತು 14 ಕಿಲೋಮೀಟರ್ಸ್ ಆಫ್ ವಾಕ್? 14 ಇರಬಾರ್ದಿತ್ತು, 28 ಇದ್ದಿದ್ರೆ ಚೆನ್ನಾಗಿತ್ತು. ಹೌದಾ, ತುಂಬಾ ಕಮ್ಮಿ ಇತ್ತು ಅಲ್ಲ? ಅದಕ್ಕೆ ಕುತ್ಕೊಂಡ್ಬಿಟ್ಟಿರಿ. ಅದಕ್ಕೆ ಕುತ್ಕೊಂಡ್ಬಿಟ್ಟಿರ ಪಾಪ. ನೀವು ಬಂದ್ರು ಹೋಗು. ಇವಾಗ್ಲ ಇದು ಕ್ಯೂ ಸ್ಟಾರ್ಟ್ ಆಗಿ ಎಷ್ಟೊತ್ತಾಯ್ತು? 40 ಮಿನಿಟ್ಸ್ ಆಗಿರುತ್ತೆ. ಗೈಸ್ ಫುಲ್ ರಶ್ ಇದೆ ಗೈಸ್. ಗೈಸ್ ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಫುಲ್ ರಶ್ ಅಂದ್ರೆ ರಶ್ ಇತ್ತು, ಚೆನ್ನಾಗಿತ್ತು ದರ್ಶನ. ಇವಾಗ ಊಟದ ಕಡೆ ಹೋಗ್ಬೇಕು. ಬೆಳಗಿನ ಏನು ತಿಂದಿಲ್ಲ. ಗೈಸ್ ದರ್ಶನ ಮಾಡ್ಕೊಂಬಂದು ಫುಲ್ ಸುಸ್ತಾಗಿ 1 2 hours ಮಲ್ಕೊಂಡು ಇವಾಗ ಇಲ್ಲಿಗೆ ಪಾಂಡಿಚೇರಿ ಕಡೆ ಹೋಗ್ತಾ ಇದ್ದೀವಿ.